Hello everyone. ನೀವೆಲ್ಲ ತುಂಬಾ ಉತ್ಸುಕತೆಯಿಂದ ವೇಟ್ ಮಾಡ್ತಾ ಇದ್ದೀರಿ ಅನ್ಸುತ್ತೆ ಸಾಲ್ವ್ ಪ್ರಾಬ್ಲಮ್ಸ್ ಆನ್ ಮಾರ್ಜಿನ್ ಟ್ರೇಡಿಂಗ್ ನೋಡ್ಲಿಕ್ಕೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಆಲ್ಸೋ. ಓಕೆ, ಪಾಯಿಂಟ್ ಆಫ್ ವ್ಯೂ. ಸೊ ಅದಕ್ಕೆ ನಾನು ನಿಮ್ಗೆ ಇವತ್ತು ಈ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿ ಕೊಡ್ತೇನೆ. ಯಾವ ರೀತಿ ಇದೆ, ಯಾವ ರೀತಿ ಮಾಡಬೇಕು, ಹೇಗಿರುತ್ತೆ ಪ್ರಾಬ್ಲಮ್, ನಾವು ಯಾವ ರೀತಿ ಮಾಡ್ಬೇಕಂತ. ಬಹಳ ಸಿಂಪಲ್ ಇದೆ. ಡೋಂಟ್ ವರಿ ಅಬೌಟ್ ಇಟ್. ಎಕ್ಸಾಮ್ ಅಲ್ಲಿ 5 ಮಾರ್ಕ್ಸ್ಗೆ ಇಂಥ ಪ್ರಾಬ್ಲಮ್ ಬಂದ್ರೆ ಯಾವ ರೀತಿ ಬಿಡಿಸ್ಬೇಕು ಅಂತ ಹೇಳಿದೆ ನೋಡಿ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ಫಸ್ಟ್ ಪ್ರಾಬ್ಲಮ್. ನೋಡಿ ಇಲ್ಲಿ ಏನಿದೆ ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಅಂದ್ರೆ, ಫಸ್ಟ್ ಕೊಡ್ತಾರೆ ಏನು, ಡಿಟರ್ಮೈನ್ ದ ಪ್ರಾಫಿಟ್ ಆರ್ ಲಾಸ್ ಫ್ರಮ್ ದ ಮಾರ್ಜಿನ್ ಟ್ರೇಡಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಮಾರ್ಜಿನ್ ಟ್ರೇಡಿಂಗ್ ಅಂದ್ರೆ ಏನು ಅಂತ ನನ್ನ ಇದಕ್ಕಿಂತ ಮುಂಚೆ ಮಾಡಿರುವಂತ ವಿಡಿಯೋದಲ್ಲಿ ನೀವೆಲ್ಲ ಕಲ್ತಿದ್ದೀರಿ. ಯು ಆರ್ ಲರ್ನ್ಡ್ ಆಲ್ರೆಡಿ. ಓಕೆ, ಸೊ ಮಾರ್ಜಿನ್ ಟ್ರೇಡಿಂಗ್ ಅಲ್ಲಿ ಏನಾಗುತ್ತೆ, ನಿಮ್ಮ ಹತ್ರ ದುಡ್ಡಿಲ್ಲ ಅಂತಂದ್ರೂ ನಡೀತದೆ. ಬ್ರೋಕರ್ ಕಡೆಯಿಂದ ಸಾಲ ಪಡ್ಕೊಂಡು ನಾವು ಜಾಸ್ತಿ ಅಮೌಂಟ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಲಾಭನ ಗಳಿಸ್ಕೋಬಹುದು ಮಾರ್ಜಿನ್ ಟ್ರೇಡಿಂಗ್ ಇದ್ರೆ. ಓಕೆ, MTF ಅಕೌಂಟ್ ಓಪನ್ ಮಾಡ್ಬೇಕಾಗತ್ತೆ, ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಅಕೌಂಟ್ ಅನ್ನ ಓಪನ್ ಮಾಡ್ಬೇಕಾಗತ್ತೆ ನಾವು ಬ್ರೋಕರ್ ಹತ್ರ. ಅವ್ರ ಆಮೇಲೆ ಅದಕ್ಕೆ ಬಡ್ಡಿ ದರ, ಬ್ರೋಕರೇಜ್, ದಟ್ ಈಸ್ ಕಾಲ್ಡ್ ಆಸ್ ಟ್ರಾನ್ಸಾಕ್ಷನ್ ಕಾಸ್ಟ್ ಅಂತ ಹೇಳ್ತೀವಲ್ಲ, ಅದನ್ನ ಹಾಕಿ ನಮ್ಗೆ ದುಡ್ಡನ್ನ ಕೊಡ್ತಾರೆ. ಓಕೆ, ಸೊ ಈ ಪ್ರಾಬ್ಲಮ್ ಅಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ, ಡಿಟರ್ಮೈನ್ ದ ಪ್ರಾಫಿಟ್ ಆರ್ ಲಾಸ್ ಫ್ರಮ್ ದ ಮಾರ್ಜಿನ್ ಟ್ರೇಡಿಂಗ್. ಫಸ್ಟ್ ಹೇಳೋದು ಮಾರ್ಜಿನ್ ಟ್ರೇಡಿಂಗ್ ಅಕೌಂಟ್ ಬ್ಯಾಲೆನ್ಸ್, ದಟ್ ಈಸ್ ಸಿಂಬಾಲ್ಡ್ ಆಸ್ ಎಕ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ಎಷ್ಟಿದೆ ನೋಡಿ, ನಿಮಗ್ ಬೇಕಾಗಿರೋದು ಇವಾಗ ಟ್ರೇಡ್ ಮಾಡ್ಲಿಕ್ಕೆ ಬೇಕಾಗಿರುವಂತ ಅಮೌಂಟ್ ಎಷ್ಟಿದೆ, 1 lakh. ಓಕೆ, ಸೊ ಅದರಲ್ಲಿ ಬ್ರೋಕರ್ ಪ್ರೊವೈಡ್ಸ್ 50% ಆಫ್ ಎಕ್ಸ್. ಅಂದ್ರೆ ಬ್ರೋಕರ್ 1 ಲಕ್ಷ ನಿಮ್ ಇನ್ವೆಸ್ಟ್ಮೆಂಟ್ ಬೇಕಾಗಿದೆ, ನಿಮ್ಮ ಅಕೌಂಟ್ ಅಲ್ಲಿ 1 ಲಕ್ಷ ಇಲ್ಲ, ಆದ್ರೆ ನಿಮ್ಮ ಮಾರ್ಜಿನ್ ಟ್ರೇಡಿಂಗ್ ಮಾಡ್ಲಿಕ್ಕೆ ಬೇಕಾಗಿರುವ ಹಣ ಎಷ್ಟು, 1 lakh. ಓಕೆ, ಇನ್ ದಾಟ್ ಬ್ರೋಕರ್ ಪ್ರೊವೈಡ್ಸ್ 50%, ದಟ್ ಈಸ್ 50,000 rupees ಬ್ರೋಕರ್ ಕೊಡ್ತಾ ಇದ್ದಾನೆ ಸಾಲದ ರೂಪದಲ್ಲಿ. ರಿಮೈನಿಂಗ್ 50% ಈಸ್ ಫ್ರಮ್ ಇನ್ವೆಸ್ಟರ್, ಅಂದ್ರೆ ನೀವು ಅಂತ ತಿಳ್ಕೊಳ್ಳಿ. ಓಕೆ, ಸೊ ಇನ್ವೆಸ್ಟರ್ ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದಾನ್ರಿ ಇಲ್ಲಿ, 50,000 ಅವನ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಇದೆ ದುಡ್ಡು. ಕ್ಯಾಶ್ ಅಕೌಂಟ್ ಅಲ್ಲಿ ದುಡ್ಡು ಇರೋದೆಷ್ಟು, 50,000. ರೆಸ್ಟ್ 50,000 ಸಾಲದ ರೂಪದಲ್ಲಿ ತಗೊಳ್ತೀರಿ. ಸೊ ಅದು ಟೋಟಲ್ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ ಎಷ್ಟಾಗತ್ತೆ ರೀ, 1 lakh ಆಗುತ್ತೆ. ಓಕೆ, ಸೊ ಫರ್ದರ್ ಇನ್ಫಾರ್ಮೇಶನ್ ನೋಡಿ ಏನು ಅಂದ್ರೆ, ಬ್ರೋಕರೇಜ್ ಚಾರ್ಜ್ ಅಂಡ್ ಇಂಟ್ರೆಸ್ಟ್ ₹500. ಸೊ ಬ್ರೋಕರ್ ಇದ್ದವ ನಿಮ್ಗ 50,000 ರೂಪಾಯಿ ಕೊಡಾಕತ್ತಾನಲ್ಲ, ಅದಕ್ಕೆ ಅವ ಏನ್ ಮಾಡ್ತಾನ್ರಿ, ಚಾರ್ಜ್ ಮಾಡ್ತಾನೆ. ಸೊ ಅವನೆಷ್ಟು ಚಾರ್ಜ್ ಮಾಡ್ತಾ ಇದ್ದಾನೆ ಅಂತಂದ್ರೆ, he is going to charge you rupees, ದಟ್ ಈಸ್ ಬ್ರೋಕರೇಜ್ ಚಾರ್ಜಸ್ ಅಂಡ್ ಇಂಟ್ರೆಸ್ಟ್ ಅಂತ ಹೇಳ್ತೀವಲ್ಲ, ಎಷ್ಟು ಚಾರ್ಜ್ ಮಾಡ್ತಾ ಇದ್ದಾನೆ, 500 rupees. ಓಕೆ, ಸೊ ಸೇಲ್ ಆಫ್ ಸೆಕ್ಯೂರಿಟೀಸ್, ನೀವು ಇನ್ವೆಸ್ಟ್ಮೆಂಟ್ ಮಾಡೋದು 1 ಲಕ್ಷ, ಈ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಮಾರಾಟ ಮಾಡ್ತೀರಿ. ಆಮೇಲೆ ಎಷ್ಟಕ್ಕೆ ಅಂದ್ರೆ, ಸೇಲ್ಸ್ ಪ್ರೈಸ್ ಹೆಚ್ಚಾಯ್ತು ನೋಡಿ, ಸೇಲ್ ವ್ಯಾಲ್ಯೂ ಎಷ್ಟಿದೆ, 1,20,000. ಸೊ ಇಷ್ಟು ಇನ್ಫಾರ್ಮೇಶನ್ ಅಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿ ಪ್ರಾಫಿಟ್ ಆಗಿದೆಯೋ ಲಾಸ್ ಆಗಿದೆಯೋ ಅಂತ ಕೇಳ್ತಾರೆ. ಸೊ ಲೆಟ್ಸ್ ಲರ್ನ್ ಹೌ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಸೊ ಸೊಲ್ಯೂಷನ್ ಬರೋಣ. ಇಲ್ಲಿ ನೋಡಿ ಏನಂತ, ಸೇಲ್ ಆಫ್ ಸೆಕ್ಯೂರಿಟೀಸ್, ಸೇಲ್ ವ್ಯಾಲ್ಯೂ ಎಷ್ಟಿದೆ, ಇಲ್ಲಿ ಲಾಸ್ಟ್ ಇನ್ಫಾರ್ಮೇಶನ್ ಇದೆ ನೋಡ್ರಿ, ದಟ್ ಈಸ್ 1,20,000. ಸೊ ಇಲ್ಲಿ ಬರೀತೀವಿ ಏನಂತ, ಸೇಲ್ ವ್ಯಾಲ್ಯೂ ಇಸ್ 1,20,000 ಲೆಸ್ ಅದರಲ್ಲಿ ಏನ್ ಕಳಿಬೇಕು, ಅಮೌಂಟ್ ಇನ್ವೆಸ್ಟೆಡ್. ಸೊ ನೀವು ಟೋಟಲ್ ಅಮೌಂಟ್ ಮಾರ್ಜಿನ್ ಟ್ರೇಡಿಂಗ್ ಮಾಡ್ಬೇಕಾಗಿದ್ದ ಅಮೌಂಟ್ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡ್ತಾ ಇದ್ದೀರಿ, 1 ಲಕ್ಷ ರೂಪಾಯಿ ಮಾಡಿದಿರಲ್ಲ. ಸೊ ಆ 1 ಲಕ್ಷದಲ್ಲಿ ನಿಮ್ಮ 50,000 ಇದೆ ಕ್ಯಾಶ್ ಫಾರ್ಮ್ ಅಲ್ಲಿ ಇರೋದು, ನಿಮ್ದು ಅಕೌಂಟ್ ಅಲ್ಲಿ ಇರೋದು, ಮತ್ತೆ 50,000 ಬ್ರೋಕರ್ ಕೊಟ್ಟಿರೋದು. ಟೋಟಲ್ ಅಮೌಂಟ್ ಇನ್ವೆಸ್ಟೆಡ್ ಎಷ್ಟಿದೆ ರೀ, ಅಮೌಂಟ್ ಇನ್ವೆಸ್ಟೆಡ್ ಈಸ್ ₹1 lakh. ಸೊ 1,20,000 ಅಲ್ಲಿ 1 lakh ಮೈನಸ್ ಮಾಡಿದ್ರೆ ಲಾಭ ಎಷ್ಟಾಯ್ತ್ರಿ ನಿಮ್ಗೆ, 20,000 rupees you have earned. But there is one more expenditure which is called as brokerage ಅಂತ ಇದೆ ನೋಡಿ, ಇಲ್ಲಿ brokerage of ₹500 ಅಂತ ಇದೆಲ್ಲ. ಸೊ ಈ 500 ರೂಪಾಯಿನೂ ನಿಮಗೆ ಖರ್ಚಾಗುತ್ತೆ. 20,000 ನೋ ಡೌಟ್ ಇಟ್ ಈಸ್ ಕಾಲ್ಡ್ ಆಸ್ ದಟ್. ಸೊ ಈ 20,000ಕ್ಕೆ ಏನಂತೀವ್ರಿ, ಗ್ರಾಸ್ ಪ್ರಾಫಿಟ್ ಅಂತ ಹೇಳ್ತೀವಿ. ಓಕೆ, ಸೊ ಗ್ರಾಸ್ ಪ್ರಾಫಿಟ್ ಎಷ್ಟಾಯ್ತು ಇಲ್ಲಿ ಅಂತಂದಾಗ, 20,000 ಗ್ರಾಸ್ ಪ್ರಾಫಿಟ್ ಆಯ್ತು, ಇದೆಲ್ಲ ಗ್ರಾಸ್ ಪ್ರಾಫಿಟ್ ಆಯ್ತಾ. ಇದ್ರಾಗ ಮತ್ತೆ ಅಡಿಷನಲ್ ಕಾಸ್ಟ್ ಇದೆ ನಮ್ದು, ಏನಂತೀವಿ ಅದಕ್ಕೆ, ಟ್ರಾನ್ಸಾಕ್ಷನ್ ಕಾಸ್ಟ್. ಅದರಲ್ಲಿ ಬ್ರೋಕರೇಜು ಬಂತು, ಮತ್ತೆ ಇಂಟ್ರೆಸ್ಟ್ ಅಮೌಂಟ್ ನಾವು ಕೊಡ್ತಾ ಇದ್ದೀವಿ. ಅವ ಸಾಲ ಕೊಟ್ಟಾನಂದ್ರೆ ಬಡ್ಡಿ ಅಂತೂ ತಗೋತಾನೆ. ಸೊ ಎರಡೂ ಕೂಡಿಸಿ ನಮ್ಗೆ 500 rupees ಖರ್ಚಾಗತ್ತೆ. ಅದಕ್ಕೆ 20,000 minus 500, if you deduct this, you will arrive the net profit on margin trading is ₹19,500. Very simple ಪ್ರಾಬ್ಲಮ್ ಇಟ್ ಈಸ್. ಸೊ ಗ್ರಾಸ್ ಪ್ರಾಫಿಟ್ ಅಷ್ಟೇ ತಗೊಂಡ್ರೆ 20,000 ಪ್ರಾಫಿಟ್ ಆಗುತ್ತೆ. ಅದ್ರಲ್ಲಿ ಮತ್ತೆ ನಾವು ಟ್ರಾನ್ಸಾಕ್ಷನ್ ಕಾಸ್ಟ್ ನ, ಬ್ರೋಕರೇಜ್ ಕಾಸ್ಟ್ ಅನ್ನ, ಇಂಟ್ರೆಸ್ಟ್ ನ ಮೈನಸ್ ಮಾಡಿದಾಗ 500 rupees ಮೈನಸ್ ಆಗುತ್ತೆ. ಸೊ ನೆಟ್ ಪ್ರಾಫಿಟ್ ಫ್ರಮ್ ದಿಸ್ ಮಾರ್ಜಿನ್ ಟ್ರೇಡಿಂಗ್ ಈಸ್ ₹19,500. ಅಂದ್ರೆ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ದು 1 lakh, ಓಕೆ, ಮಾರಾಟ ಮಾಡಿದ್ದು 1,20,000ಗೆ ಮಾರಾಟ ಮಾಡಿದ್ದೀವಿ. ಸೊ 20,000 ಗ್ರಾಸ್ ಪ್ರಾಫಿಟ್ ಆಯ್ತು, ಅದ್ರಾಗ ಮತ್ತೊಂದು 500 ರೂಪಾಯಿ ಮೈನಸ್ ಮಾಡಿದಾಗ 19,500 ಆಯ್ತು. ಇದನ್ನ ನಾವು ಪರ್ಸೆಂಟೇಜ್ ಆಗಿ ನೋಡಿದ್ರೆ ನೋಡ್ರಿ, ಈಗ ಸಪೋಸ್ ಏನ್ ಮಾಡ್ತಾ ಇದೀವಿ ನಾವು ಇಲ್ಲಿ, ಇನ್ವೆಸ್ಟ್ಮೆಂಟ್, ಟೋಟಲ್ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ ಈಸ್ ಹೌ ಮಚ್, 1 lakh. ಇದು 1 lakh ನೀವೇ ಹಾಕಿದ್ರಿ ಅಂತ ಇಟ್ಕೊಳ್ಳಿ, ಮಾರ್ಜಿನ್ ಟ್ರೇಡಿಂಗ್ ಮಾಡಿಲ್ರಿ,
ಸಾಲ ತಗೊಂಡಿಲ್ಲ, ನಮ್ ಪಾಕೆಟ್ ಇಂದ ಹಾಕಿದೀವಿ ನಾವು. ಇನ್ವೆಸ್ಟರ್ ಹ್ಯಾಸ್ ಇನ್ವೆಸ್ಟೆಡ್ 1 lakh rupees ಫ್ರಮ್ ಹಿಸ್ ಓನ್ ಪಾಕೆಟ್. ಓಕೆ, ಸೊ ಆಗ ಅವನಿಗೆ ಬರುವಂತ ಪ್ರಾಫಿಟ್ ಎಷ್ಟಿತ್ತು? 20,000 rupees ಬರ್ತದೆ. ಗ್ರಾಸ್ ಪ್ರಾಫಿಟ್ ನ ತಗೊಳ್ಳೋಣ ನಾವು, ನೆಟ್ ಪ್ರಾಫಿಟ್ ತಗೊಳ್ಳೋದು ಬೇಡ ಇಲ್ಲಿ ಲೆಕ್ಕಕ್ಕೆ. ಪರ್ಸೆಂಟೇಜ್ ನಲ್ಲಿ ಮಾಡ್ಬೇಕಾದ್ರೆ ಇದು ಹಿಡನ್ ಕಾಸ್ಟ್ ಇರುತ್ತೆ, ಟ್ರಾನ್ಸಾಕ್ಷನ್ ಕಾಸ್ಟ್ ಆಮೇಲೆ ಬರುತ್ತೆ. ಅದಕ್ಕೆ ಗ್ರಾಸ್ ಪ್ರಾಫಿಟ್ ನ ನಾವು ಲೆಕ್ಕಕ್ಕೆ ಹಾಕೊಂಡ್ರೆ 1 ಲಕ್ಷನೂ ನಮ್ದೇ ಅಮೌಂಟ್ ಆಗಿತ್ತು, 20,000 ರೂಪಾಯಿ ಲಾಭ ಬಂತು ಅಂತಂದ್ರೆ ನಮ್ಗೆ ಎಷ್ಟು ಪರ್ಸೆಂಟೇಜ್ ಗಳಿಸಿದಾಗ ಅಂದ್ರೆ 20,000 ಡಿವೈಡೆಡ್ ಬೈ 1 lakh ಇಂಟು 100 ಹಾಕೊಂಡಾಗ 20% ಅಂತ ಗೊತ್ತಾಗುತ್ತೆ. ಓಕೆ, ಆದ್ರೆ ನಾವು ಮಾಡಿರೋ 1 ಲಕ್ಷ ಟೋಟಲ್ ಅಮೌಂಟ್ ನಮ್ಮದೇ ಆಗಿತ್ತು ಅಂದ್ರೆ 20,000 ಬರ್ತೈತಿ. ಇವಾಗ ಮಾರ್ಜಿನ್ ಟ್ರೇಡಿಂಗ್ ಮಾಡೀವ್ರಿ, ನಮ್ ಪಾಕೆಟ್ ಇಂದ ಎಷ್ಟು ಹಾಕಿದೀವಿ? 50,000 rupees. ಫಾರ್ ದಿಸ್ ಯು ಹ್ಯಾವ್ ಅರ್ನ್ಡ್ rupees 20,000. ಗೊತ್ತಾಯ್ತಾ? ಸೊ ನಿಮ್ ಪಾಕೆಟ್ ಇಂದ ಹಾಕಿದ 50,000, ಅವ ಕೊಟ್ಟದ್ 20,000 ರೂಪಾಯಿ, 50,000 ರೂಪಾಯಿ ಸಾಲ. ಆದ್ರೆ ಬರೀ ನಿಮ್ಮದ್ರ ಮೇಲೆ ಎಷ್ಟು ರಿಟರ್ನ್ ಬಂದಂಗತ್ತು? ನಿಮ್ಮದ್ರ ಮೇಲೂ 20,000 rupees ರಿಟರ್ನ್ ಬಂದೈತಿ ನಿಮ್ಗೆ. ಓಕೆ, ಯು ಹ್ಯಾವ್ ಅರ್ನ್ 20,000. ದಟ್ಸ್ ವೈ 20,000 ಡಿವೈಡೆಡ್ ಬೈ 50,000 ಇಂಟು 100 ಹಾಕಿದಾಗ ನಮ್ಮ ದುಡ್ಡಿನ ಮೇಲೆ ನಾವು ಗಳಿಸಿದ್ದು ಡಬಲ್ ಆದಂಗ ಆಯ್ತು ನೋಡಿ. ಇದು 1 ಲಕ್ಷ ನಮ್ದೇ ಆಗಿದ್ರೆ ಬರೀ 20% ಗಳಿಸ್ತಿದ್ವಿ. ಈಗ ಸಾಲ ಪಡ್ಕೊಂಡು ನಾವು ಏನ್ ಮಾಡ್ತಾ ಇದ್ದೀವಿ? 40% ಅರ್ನ್ ಮಾಡಿದೀವಿ ಅಂತ. ಓಕೆ, ದಿಸ್ ಇಸ್ ಅಡಿಷನಲ್ ಇನ್ಫಾರ್ಮೇಶನ್. ನೀವು ಪ್ರಾಬ್ಲಮ್ ಅನ್ನ ಎಕ್ಸಾಮ್ ಅಲ್ಲಿ ಬಂತು ಅಂತಂದ್ರೆ ಇಷ್ಟು ತೋರಿಸಿದ್ರೆ ಸಾಕು. ಎಷ್ಟ್ರಿ? ನೆಟ್ ಪ್ರಾಫಿಟ್ ವರೆಗೂ ಕ್ಯಾಲ್ಕುಲೇಟ್ ಮಾಡಿ ತೋರಿಸಿ 19,500 ಅಂತ ಮಾಡಿದ್ರು ಬರುತ್ತೆ. ಅಥವಾ ನೀವು ಬರೀ ಗ್ರಾಸ್ ಪ್ರಾಫಿಟ್ ಗೆ ನೀವು ಲೆಕ್ಕನ 2 ಮಾರ್ಕ್ಸ್ ಗೆ ಕೇಳಿದ್ರು ಅಂತಂದ್ರೆ ಸೇಲ್ ಆಫ್ ಸೆಕ್ಯೂರಿಟೀಸ್ 1,20,000 ಮೈನಸ್ ಅಮೌಂಟ್ ಇನ್ವೆಸ್ಟೆಡ್ ಇಸ್ rupees 1 lakh ಹಾಕಿದ್ರೆ 20,000 ಬರುತ್ತೆ. ಓಕೆ, ಸೊ ಹಿಯರ್ ದಿಸ್ ಇಸ್ ಅಬೌಟ್ ಫಸ್ಟ್ ಪ್ರಾಬ್ಲಮ್, ಸಿಂಪಲ್ ಪ್ರಾಬ್ಲಮ್. ಮತ್ತೆ ಮಾರ್ಜಿನ್ ಟ್ರೇಡಿಂಗ್ ಅಲ್ಲಿ ಕ್ಯಾಲ್ಕುಲೇಷನ್ ಇರೋದು ಬಹಳ ಸಿಂಪಲ್ ಇದೆ. ನಿಮ್ಮ ಸಿಲೆಬಸ್ಗೆ ಸಿಂಪಲ್ ಪ್ರಾಬ್ಲಮ್ಸ್ ಇದೆ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ಸೆಕೆಂಡ್ ಪ್ರಾಬ್ಲಮ್. ಐ ಹೋಪ್ ಯು ಅಂಡರ್ಸ್ಟುಡ್ ದ ಫಸ್ಟ್ ಒನ್. ಏನ್ ಮಾಡಿದ್ವಿ? ಎಷ್ಟಕ್ಕೆ ಮಾರಾಟ ಮಾಡ್ತಾ ಇದ್ದೀವಿ, ಎಷ್ಟಕ್ಕೆ ಖರೀದಿ ಮಾಡಿದೀವಿ? ಮೊದಲು 1 ಲಕ್ಷಕ್ಕೆ ಖರೀದಿ ಮಾಡ್ತಾ ಇದ್ದೀವಿ. ಈ 1 ಲಕ್ಷದಲ್ಲಿ 50,000 ಬ್ರೋಕರ್ ಕೊಟ್ಟಾನೆ, 50,000 ನಮ್ ಪಾಕೆಟ್ ಇಂದ ಹಾಕಿವಿ. ಟೋಟಲ್ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ 1 lakh ಇದೆ. ಮಾರಾಟ ಮಾಡೋದು 1,20,000 ಮಾರಾಟ ಮಾಡ್ತಾ ಇದ್ದೀವಿ. ಸೊ 20,000 ರೂಪಾಯಿ ಲಾಭ. ಇಷ್ಟೇ ಸಿಂಪಲ್. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ಅನದರ್ ಪ್ರಾಬ್ಲಮ್. ಸೆಕೆಂಡ್ ಪ್ರಾಬ್ಲಮ್ ಬರೋಣ ಇಲ್ಲಿ. ಓಕೆ, ಸೊ ಏನು ಇದೊಂದು ಸ್ವಲ್ಪ ಪ್ಯಾರಾದಲ್ಲಿ ಮಾಡಿ ಹೇಳಿದ್ದುಂಟು. ಏನು? ಯು ವುಡ್ ಲೈಕ್ ಟು ಇನ್ವೆಸ್ಟ್, ನೀವು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ ಅಂತ. ಎಲ್ಲಿ? IDFC ಶೇರ್ಸ್ ಅಲ್ಲಿ. ಓಕೆ, ₹2 lakh. 2 lakh rupees ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಮಾಡ್ಕೊಂಡಿದ್ದೀರಿ. ಆದ್ರೆ ನಿಮ್ಮ ಹತ್ರ ದುಡ್ಡಿಲ್ಲ. ಬಟ್ ಯು ಹ್ಯಾವ್ ಓನ್ಲಿ ₹1 lakh. ನಿಮ್ಮ ಹತ್ರ ಇರೋ ದುಡ್ಡಷ್ಟ್ರಿ 1 lakh ಇನ್ ಯುವರ್ ಟ್ರೇಡಿಂಗ್ ಅಕೌಂಟ್. ಅಂಡ್ ಯುವರ್ ಬ್ರೋಕರ್ ಇಸ್ ರೆಡಿ ಟು ಪ್ರೊವೈಡ್ ಯು 50% ಆಫ್ X. ಸೊ ಈ 2 lakh ಗೆ ನಾವೇನಂತ ಹೇಳ್ತೀವಿ? X ಅಂತ ಹೇಳ್ತೀವಿ. ಅಂದ್ರೆ ದ ಅಮೌಂಟ್ ವಿಚ್ ಇಸ್ ರಿಕ್ವೈರ್ಡ್ ಟು ಡೂ ಟ್ರೇಡಿಂಗ್. ಓಕೆ, ಮಾರ್ಜಿನ್ ಟ್ರೇಡಿಂಗ್ ಮಾಡ್ಲಿಕ್ಕೆ ಬೇಕಾಗಿರೋ ಅಮೌಂಟ್ಗೆ X ಅಂತ ಹೇಳ್ತಾರೆ. ಅದರದ್ದು 50% ಬ್ರೋಕರ್ ಕೊಡ್ಲಿಕ್ಕೆ ರೆಡಿ ಅದಾನಂದ್ರೆ ಅವ ಎಷ್ಟು ಕೊಡ್ತಾನ್ರಿ? 1 lakh ಕೊಡ್ತಾನೆ. ನಿಮ್ ಪಾಕೆಟ್ನಾಗ ಎಷ್ಟೈತಿ? ನಿಮ್ಮ ಕ್ಯಾಶ್ ಅಕೌಂಟ್, ನಿಮ್ಮ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಕ್ಯಾಶ್ ಎಷ್ಟಿದೆ? 1 lakh. ಟೋಟಲ್ 2 lakh ಆಯ್ತಲ್ಲ. ಓಕೆ, ಫಾರ್ ವಿಚ್ ಹಿ ಚಾರ್ಜಸ್ ಬ್ರೋಕರೇಜ್ ಅಂಡ್ ಇಂಟ್ರೆಸ್ಟ್ ₹1,000. ಓಕೆ, ಸೊ ಅವನು ಬ್ರೋಕರೇಜ್ ಮತ್ತೆ ಇಂಟ್ರೆಸ್ಟ್ ನ ಚಾರ್ಜ್ ಮಾಡ್ತಾನಲ್ಲ, 1,000 rupees ಮಾಡ್ತಾ ಇದ್ದಾನೆ. ಪರ್ಸೆಂಟೇಜ್ ಅಲ್ಲಿ ಹೇಳಿಲ್ಲ, ಡೈರೆಕ್ಟ್ಲಿ ಅಮೌಂಟ್ ಕೊಟ್ಬಿಟ್ಟಾರೆ. 1,000 ಮಾಡ್ತಾ ಇದ್ದಾನಂತೆ. ಸೊ ಈಗ ಕೆಳಗಡೆ ಏನ್ ಕ್ವೆಶನ್ ಕೇಳ್ತಾರೆ? ಇಫ್ ದ ವ್ಯಾಲ್ಯೂ ಆಫ್ ದೀಸ್ ಸೆಕ್ಯೂರಿಟೀಸ್ ಆರ್ ಶೇರ್ಸ್ ರೈಸಸ್ ಬೈ, ಓಕೆ, ಇಫ್ ಇಟ್ ರೈಸಸ್ ಬೈ 25%, ಅಂದ್ರೆ ನೀವು 2 ಲಕ್ಷ ಹಾಕ್ತಾ ಇದ್ರಿ, ಅದು 25% ಇಂದ ಹೈಕ್ ಆಯ್ತು ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ರೀ. ಪರ್ಚೇಸ್ ಇನ್ವೆಸ್ಟ್ಮೆಂಟ್ ಅಮೌಂಟ್ 2 lakh. ಈಗ ಸೇಲ್ ಮಾಡಕ್ ಹೊಂಟಿರಿ, ಎಷ್ಟು ಇನ್ಕ್ರೀಸ್ ಆಗೈತಿ? 25% ಇನ್ಕ್ರೀಸ್ ಆಗೈತಿ. ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಪ್ರಾಫಿಟ್ ದಟ್ ಯು ಆರ್ ಗೋಯಿಂಗ್ ಟು ಅರ್ನ್. ಸೊ ಅಮೌಂಟ್, ನಿಮ್ಮ ಪ್ರಾಫಿಟ್ ಎಷ್ಟಾಗುತ್ತೆ ಅನ್ನೋದನ್ನ ತೋರಿಸ್ರಿ ಅಂತ ಹೇಳ್ತಾರೆ. ಓಕೆ, ಸೊ ಬನ್ನಿ ಹಂಗಾರೆ ಏನ್ ಮಾಡ್ತೀವಿ ಇಲ್ಲಿ? ಸೇಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೇಲ್ಸ್ ವ್ಯಾಲ್ಯೂ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ? ದ ಸೇಲ್ಸ್ ವ್ಯಾಲ್ಯೂ ಇಸ್ ನಾಟ್ ಗಿವನ್ ಇನ್ ದ ಪ್ರಾಬ್ಲಮ್. ಏನ್ ಕೊಟ್ಟಾನ? ಪರ್ಚೇಸ್ ವ್ಯಾಲ್ಯೂ ಅಷ್ಟೇ ಕೊಟ್ಟಾನ. ಸೇಲ್ಸ್ ವ್ಯಾಲ್ಯೂ ನಾವೇ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ಲ. ಹೌ ಮಚ್ ಇಟ್ ಈಸ್? ಸೇಲ್ಸ್ ವ್ಯಾಲ್ಯೂ ಆಫ್ ದೀಸ್ ಸೆಕ್ಯೂರಿಟೀಸ್ ರೈಸಸ್ ಬೈ 25% ಅಂತ ಹೇಳ್ತಾನೆ. ಅಂದ್ರೆ 2 lakh 25% ಅಂದ್ರೆ ಪ್ಲಸ್ 50,000 ಹಾಕೋತೀವಿ. ಹೌದಾ? ಸೊ 25% ನಾವು ಮಾಡ್ಕೋಬೇಕು 2 lakh ಅಂತಂದಾಗ ನಮ್ದೇನ್ ಬರ್ತದ್ರಿ? ರೈಟ್. ಸೊ ನಾವು ಏನ್ ಮಾಡ್ಬೇಕಾಗತ್ತೆ? ಕ್ಯಾಲ್ಕುಲೇಷನ್ ಮಾಡ್ಬೇಕು. ನಾನು ತೋರಿಸ್ಬೇಕು ಅಂತಂದ್ರೆ ಇಲ್ಲಿ ನಿಮ್ಗೆ 2,50,000 ಹೆಂಗ್ ಬಂತಪ್ಪ ಅಂತ ಕ್ವೆಶನ್ ಏನಾರ ಇದ್ರೆ, ಹೇಗೆ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡ್ತಾ ಇದೀವಿ ನೋಡ್ರಿ? 2 lakh ಮಾಡ್ತಾ ಇದೀರಲ್ಲ. ಸೊ 2 lakh ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ ಇದೆ, ಅದರದ್ದು 50% ಇಂಟು ಹಾಕೋತೀವಿ. ಎಷ್ಟಾಗತ್ರಿ? ಇಂಟು 25%. ಓಕೆ, 25 ಡಿವೈಡೆಡ್ ಬೈ 100. ಸೊ ಹಾಕಿದಾಗ ನಮ್ಗೆ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 50,000 rupees. ಸೊ ದಿಸ್ 50,000 rupees is going to be added. ಹೌದಾ? ಪರ್ಚೇಸ್ ಪ್ರೈಸ್ ಅಲ್ಲಿ ಇನ್ವೆಸ್ಟೆಡ್ ಅಮೌಂಟ್ ಅಲ್ಲಿ 50,000 ನ ಆಡ್ ಮಾಡಿದ್ವಿ ಅಂದ್ರೆ ನಮ್ದು ಎಷ್ಟು ಬರ್ತದೆ?
2,50,000 rupees. Okay. So ಅದಕ್ಕೆ ಸೇಲ್ಸ್ ವ್ಯಾಲ್ಯೂ ಎಷ್ಟಾಯ್ತು? 2,50,000. 2 ಲಕ್ಷದಿಂದ 25% ಆಡ್ ಮಾಡಿದಾಗ 2,50,000. ನೆಕ್ಸ್ಟ್ ಲೆಸ್ the amount of investment ಏನ್ರಿ ಇದು? ಇನ್ HDFC, ಸಾರಿ IDFC. The amount of investment ಇಲ್ಲಿ ಬ್ಯಾಂಕ್ IDFC ಹೋಗಿ HDFC ಆಗೈತಿ. This is not HDFC, IDFC. So ಇಲ್ಲಿ ಏನಾಗುತ್ತೆ? The amount of investment in IDFC ಏನೇನ್ರಿ ಇಲ್ಲಿ 50% of X from trading account, that is in the cash form. So ಇಲ್ಲಿ ಒಂದು 50% ನಾವು ತಗೊಳಕತ್ತೀವಿ. ಅದು ಒಂದು ಇವನ್ ಕಡೆಯಿಂದ ಯಾರು ಇನ್ವೆಸ್ಟರ್ನ ಅಕೌಂಟ್ನಾಗಿರೋ 1 lakh, ಮತ್ತು 50% is borrowed from the broker. That 50% is also called as 1 lakh only. ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 1 lakh ಬಂತು. ಟೋಟಲ್ ಅಮೌಂಟ್ ಎಷ್ಟು ಇಲ್ಲಿ? 2 lakh. ಎಷ್ಟು ತಗೊಂಡ್ವಿ ಇಲ್ಲಿ ಟೋಟಲ್? ಒಂದು ನಮ್ಮ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಇದು 1 ಲಕ್ಷ, ಬ್ರೋಕರ್ ಕಡೆಯಿಂದ ಸಾಲ 1 ಲಕ್ಷ, ಟೋಟಲ್ 2 lakh ತಗೊಂಡಿವಿ. ಇದು ಸೇಲ್ ಮಾಡಿದ್ದು 2,50,000ಗೆ, ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದು 2 lakh. ಗ್ರಾಸ್ ಪ್ರಾಫಿಟ್ ಎಷ್ಟು ಬಂತ್ರಿ? 50,000. ರೈಟ್? I hope you understood. ಸೇಲ್ ವ್ಯಾಲ್ಯೂ ಹೆಂಗ್ ಕಂಡಿಡಿದ್ರಿ? 25% ಹೈಕ್ ಮಾಡಬೇಕು. 2 lakh in 25% ಹೈಕ್ ಮಾಡಿದ್ರೆ 50,000 ಆಡ್ ಆಗುತ್ತೆ. 2 lakh ಅಲ್ಲಿ 50,000 ಆಡ್ ಆದಾಗ 2,50,000 ಆಯ್ತು. ದಿಸ್ ಇಸ್ ಸೇಲ್ಸ್ ವ್ಯಾಲ್ಯೂ. ಅಂಡ್ ದ ಅಮೌಂಟ್ ಇನ್ವೆಸ್ಟ್ಮೆಂಟ್ ಎಷ್ಟೈತಿ? ನೀವು 1 ಲಕ್ಷ, ಬ್ರೋಕರ್ ಕಡೆಯಿಂದ ಸಾಲ 1 ಲಕ್ಷ, ಟೋಟಲ್ 2 lakh you have invested, right? 50,000 is your gross profit. So less brokerage and interest ಎಷ್ಟೈತ್ರಿ? ಬ್ರೋಕರೇಜ್ ಅಂಡ್ ಇಂಟ್ರೆಸ್ಟ್ 1,000 ಅಂತ ಪ್ರಾಬ್ಲಮ್ ನಾಗ ಕೊಟ್ಟಾನಿಲ್ಲಿ. ಆ 1,000 ನ ಇದರಲ್ಲಿ ಮೈನಸ್ ಮಾಡಿದ್ರೆ ನಮ್ಗೇನ್ ಬರುತ್ತಲ್ಲ ಅದಕ್ಕೇನಂತ ಹೇಳ್ತೀವಿ? ನೆಟ್ ಪ್ರಾಫಿಟ್. ಸೊ ನೆಟ್ ಪ್ರಾಫಿಟ್ ಫ್ರಮ್ ದಿಸ್ ಇಸ್ rupees 49,000. I hope all of you understood. It's also very, very simple. Okay. So net profit ಎಷ್ಟು ಬಂದಂಗಾತ್ರಿ ನಿಮ್ಗೆ? 49,000 net profit ಆಯ್ತು. This is another one. And here the profit portion is given to you. 25% ಅಂತ ಅವನೇ ಹೇಳ್ಬಿಟ್ಟಾನೆ. No need to go for the calculation. So 2 lakh ಮೇಲೆ 25% ಆತ. ನಿಮ್ಮ ರೊಕ್ಕದ ಮೇಲೆ ಎಷ್ಟಾಯ್ತು ಅಂದ್ರೆ 50% ಆಯ್ತು. ಡಬಲ್ ಆಫ್ that. Okay. So let's move on to the another problem. ಇನ್ನೊಂದು ಪ್ರಾಬ್ಲಮ್ ಹೋಗೋಣಂತ. Let's move on to this. ಇಲ್ಲೊಂದು ಸ್ವಲ್ಪ ಚೇಂಜ್ ಮಾಡ್ಯಾನೆ. ಫಸ್ಟ್ ಪ್ರಾಬ್ಲಮ್, ಸೆಕೆಂಡ್ ಪ್ರಾಬ್ಲಮ್ ಅಂಡ್ ಥರ್ಡ್ ಪ್ರಾಬ್ಲಮ್. ಓಕೆ. ಸೊ ಏನ್ ಚೇಂಜ್ ಮಾಡ್ಯಾನ ನೋಡ್ರಿ. ಡಿಟರ್ಮೈನ್ ದ ಪ್ರಾಫಿಟ್ ಆರ್ ಲಾಸ್ ಆನ್ ಮಾರ್ಜಿನ್ ಟ್ರೇಡಿಂಗ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಅಂತ ಹೇಳ್ತಾನೆ. ಓಕೆ. ಸೊ ಫಾಲೋಯಿಂಗ್ ಇನ್ಫಾರ್ಮೇಶನ್ ಅಲ್ಲಿ ಹೇಳಿದ್ ನೋಡಿ ನೀವು ಪ್ರಾಫಿಟ್ ಆರ್ ಲಾಸ್ ಆಯ್ತು ಏನು ನೋಡ್ರಿ ಮಾರ್ಜಿನ್ ಟ್ರೇಡಿಂಗ್ ಮೇಲೆ ಅಂತ ಹೇಳ್ತಾನೆ. ಏನೇನ್ ಫಾಲೋಯಿಂಗ್ ಇನ್ಫಾರ್ಮೇಶನ್? ಲೆಟ್ಸ್ ಲುಕ್ ಅಟ್ ದಿಸ್. ಮಾರ್ಜಿನ್ ಟ್ರೇಡಿಂಗ್ ಅಕೌಂಟ್ ಬ್ಯಾಲೆನ್ಸ್ ಈಸ್ ಎಕ್ಸ್, ದಟ್ ಈಸ್ ರಿಪ್ರೆಸೆಂಟೆಡ್ ಇನ್ ದ ಫಾರ್ಮ್ ಆಫ್ ಎಕ್ಸ್ ಅಂತ ಅಂತಾರೆ. ಅದೆಷ್ಟೈತ್ರಿ? 1 ಲಕ್ಷ ರೂಪಾಯಿ. ಅಂದ್ರೆ ಯು ರಿಕ್ವೈರ್ ₹1 lakh ಫಾರ್ ದ ಇನ್ವೆಸ್ಟ್ಮೆಂಟ್. ಓಕೆ. ಅದರಲ್ಲಿ ಬ್ರೋಕರ್ ಪ್ರೊವೈಡ್ 60%, 1 ಲಕ್ಷದ 60% ಬ್ರೋಕರ್ ಕೊಡ್ತಾನೆ. ಅಂದ್ರೆ 60,000 ರೂಪಾಯಿ ಯಾರು ಕೊಟ್ರು? ಬ್ರೋಕರ್ ಸಾಲದ ರೀತಿಯಲ್ಲಿ ಕೊಟ್ಟ. ಉಳಿದ 40% ಎಲ್ಲಿದು? ನಮ್ ಟ್ರೇಡಿಂಗ್ ಅಕೌಂಟ್ ನಾಗ ಐತಿ, ನಮ್ ಕಡೆ ಕ್ಯಾಶ್ ಐತಿ ಅಂತ. ಓಕೆ. ಇನ್ವೆಸ್ಟರ್ಸ್ ಫಂಡ್ ರಿಮೈನಿಂಗ್ 40%. ಅಂದ್ರೆ ಇನ್ವೆಸ್ಟರ್ ರೊಕ್ಕ ಎಷ್ಟು ಇದ್ರಾಗ? 40,000 rupees. ಬ್ರೋಕರೇಜ್ ಮತ್ತೆ ಇಂಟ್ರೆಸ್ಟ್ ಎಷ್ಟು ಚಾರ್ಜ್ ಮಾಡಕತ್ತಾನ ಬ್ರೋಕರ್? 2%, ದಟ್ ಈಸ್ 2,000 ಅಂತ ಆಗುತ್ತೆ. ಸೊ ಮಾರ್ಕೆಟ್ ಓಪನಿಂಗ್ ರೇಟ್ ಏನೈತ್ರಿ? 100 rupees ಪರ್ ಶೇರ್. ನೋಡ್ರಿ, ಓಪನಿಂಗ್ ರೇಟ್ ಈಸ್ ನಥಿಂಗ್ ಬಟ್ ಪರ್ಚೇಸ್ ಪ್ರೈಸ್, ಮತ್ತೆ ಕ್ಲೋಸಿಂಗ್ ರೇಟ್ಸ್ ಆರ್ ನಥಿಂಗ್ ಬಟ್ ಸೆಲ್ಲಿಂಗ್ ಪ್ರೈಸ್. ಸೊ ಓಪನಿಂಗ್ ರೇಟ್ ಎಷ್ಟೈತೆ ಅಂತ ಹೇಳ್ತಾನೆ? 100 rupees ಪರ್ ಶೇರ್ ಅಂತ. ಐ ಹೋಪ್ ಆಲ್ ಆಫ್ ಯು ಆರ್ ಫಾಲೋಯಿಂಗ್ ದಿಸ್ ಪ್ರಾಬ್ಲಮ್. ಓಕೆ. ಸೊ ಒಂದೇನ ಟೋಟಲ್ ಅಮೌಂಟ್ 1 lakh ಇನ್ವೆಸ್ಟ್ಮೆಂಟ್ ಮಾಡಕ್ ನಿಂತೀರಿ. ಓಕೆ. ಅದ್ರಾಗ ನಿಮ್ಮ ಹಣ ಎಷ್ಟಿದೆ? 40,000. ಬ್ರೋಕರ್ ಕಡೆ ಸಾಲ ಎಷ್ಟು ತಗೊಳ್ತಾ ಇದ್ದೀವಿ? 60,000. ಟೋಟಲ್ 1 lakh. ಓಕೆ. ಸೊ ಅದ್ರಾಗ ಮತ್ತೆ ಅವ ಅಡಿಷನಲ್ ಟ್ರಾನ್ಸಾಕ್ಷನ್ ಕಾಸ್ಟ್ ಅಥವಾ ನೀವು ಬ್ರೋಕರೇಜ್ ಮತ್ತೆ ಇಂಟ್ರೆಸ್ಟ್ ಎರಡು ಕೂಡಿ ಎಷ್ಟು ತಗೊಳಕತ್ತಾನೆ? 2,000 ರೂಪಾಯಿ ಬ್ರೋಕರ್ ಕೊಡಬೇಕು. ಮತ್ತೆ ಇಲ್ಲಿ ಮಾರ್ಕೆಟ್ ಓಪನಿಂಗ್ ರೇಟ್ ಅಂದ್ರೆ ಪರ್ಚೇಸ್ ಪ್ರೈಸ್ ಏನಿತ್ತು? ಈ 1 ಲಕ್ಷ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಒಂದು ಶೇರಿಗೆ ಎಷ್ಟಿತ್ತು? 100 rupees ಪರ್ ಶೇರ್ ಇತ್ತು. ಓಕೆ. So ascertain the profit or loss if closing rate, that is selling price, is ₹90. ಒಂದು ಸಿನಾರಿಯೋ ಒಂದು ಏನ್ರಿ? 90 rupees ಸೆಲ್ಲಿಂಗ್ ಪ್ರೈಸ್ ಐತಿ. ನೀವು ಮಾರಕ್ ಹೊಂಟಿರಿ, 100 ರೂಪಾಯಿ ಖರೀದಿ ಮಾಡಿರಿ, ಮಾರೋದು 90 rupeesಗೆ. ಕ್ಲೋಸಿಂಗ್ ರೇಟ್, ದಟ್ ಈಸ್ ಸೆಲ್ಲಿಂಗ್ ರೇಟ್, ಈಸ್ ₹110. ಇನ್ನೊಂದು ಕೇಸ್ನಾಗ ಏನ್ ಮಾಡ್ತೀರಿ? 110 rupees ಮಾರಕ್ ನಿಂತಿರ್ತೀರಿ. ಅವಾಗೂ ನೀವು 100 rupees ಖರೀದಿ ಮಾಡಿರಿ, ಸೇಲ್ ಮಾಡೋದು 110ಗೆ. ನಿಮ್ಗೆ ಪ್ರಾಫಿಟ್ ಲಾಸ್ ಏನು ಎಷ್ಟಾಯ್ತು ಅಂತ ಕೇಳ್ತಾರೆ. ಓಕೆ. ಸೊ ಲೆಟ್ಸ್ ಮೂವ್ ಟು ದಿಸ್. ನಾವು ಲೆಟ್ಸ್ ಕ್ಯಾಲ್ಕುಲೇಟ್ ಓನ್ಲಿ ದ ಗ್ರಾಸ್ ಪ್ರಾಫಿಟ್, ಇಗ್ನೋರ್ ದ ಬ್ರೋಕರೇಜ್ ಅಂಡ್ ಇಂಟ್ರೆಸ್ಟ್. ಓಕೆ. ಸೊ ಅದನ್ನ ಆಮೇಲೆ ನೋಡೋಣ ಅಂತ. ಈಗ ನಿಮ್ಗೆ ತಿಳ್ಕೊಬೇಕಾದದ್ದು ಏನು ಅಂತಂದ್ರೆ, ಈ ಪ್ರಾಫಿಟ್ ಆರ್ ಲಾಸ್ ವೆನ್ ಕ್ಲೋಸಿಂಗ್ ರೇಟ್ ಈಸ್ ₹90 ಪರ್ ಶೇರ್. ಹಂಗಾರೆ ನಂಬರ್ ಆಫ್ ಶೇರ್ಸ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಲ್ಲ, ಎಷ್ಟು ನಂಬರ್ ಆಫ್ ಶೇರ್ಸ್ ಬಂತು ಅಂತ ನೋಡಿದಾಗ. ಓಕೆ. ಸೊ ಹೌ ಮೆನಿ ನಂಬರ್ ಆಫ್ ಶೇರ್ಸ್ ಡು ವಿ ಗೆಟ್ ಹಿಯರ್? 1,000 shares. ಪ್ರಾಬ್ಲಮ್ ಅಲ್ಲಿ 1,000 shares ಅಂತ ಕೊಟ್ಟಿಲ್ಲ, ಆದ್ರೆ ಏನ್ ಕೊಟ್ಟಾನ್ರಿ? ಏನ್ ಕೊಟ್ಟಾನೆ?
ನಮಗ್ ಬೇಕಾಗಿರುವಂತ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿದಂತ ಅಮೌಂಟ್ 1 lakh ಅಂತ ಕೊಡ್ತಾನೆ. 100 ರೂಪಾಯಿಗೆ ಒಂದು ಶೇರ್ ಅಂತ ಕೊಡ್ತಾನೆ. ಅದಕ್ಕೆ ಸೊ ಹಿಯರ್ ವಿ ಕ್ಯಾನ್ ಶೋ ವಾಟ್ ಯು ಕ್ಯಾನ್ ಶೋ ಇಸ್ ದ ನಂಬರ್ ಆಫ್ ಶೇರ್ಸ್. ಎಷ್ಟ್ರಿ ನಂಬರ್ ಆಫ್ ಶೇರ್ಸ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ನಂಬರ್ ಆಫ್ ಶೇರ್ಸ್ ಇನ್ ದಿಸ್ ಕೇಸ್ ಎಷ್ಟೈತಿ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಹೆಂಗ್ ಮಾಡ್ತೀವಿ? ಓಕೆ, ಸೊ ಹೆಂಗ್ ಮಾಡ್ತೀವಿ ಅಂತಂದ್ರೆ 1 lakh rupees ಡಿವೈಡೆಡ್ ಬೈ ಏನ್ ಮಾಡ್ತೀರಿ ₹100 per share ಅಂತ ಹೇಳ್ತಾನೆ ನೋಡ್ರಿ. 100 rupees per share ಅಂತ ಹಾಕಿದಾಗ ವಿ ಗೆಟ್ ಆಬ್ವಿಯಸ್ಲಿ ಎಷ್ಟು ಶೇರ್ಸ್ ಅಂತ ಬರುತ್ತೆ? 1000 shares. ಓಕೆ, ದ ಆನ್ಸರ್ ಈಸ್ 1000 shares. ಎಲ್ಲರಿಗೂ ಗೊತ್ತಾಯ್ತು ಅನ್ಸುತ್ತೆ. ಈ 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ, 100 rupees ಬೈ ಮಾಡೀವಿ. ನಂಬರ್ ಆಫ್ ಶೇರ್ಸ್ ಎಷ್ಟು ಬಂದವ್ರಿ? ನಮ್ಗೆ 1000 ಬಂದ. ಸೊ ಸೆಲ್ಲಿಂಗ್ ಪ್ರೈಸ್ಗೂ ನಾ ನಂಬರ್ ಆಫ್ ಶೇರ್ಸ್ ಅನ್ನ ತಗೊಂಡ ಸೆಲ್ ಮಾಡ್ಬೇಕಲ್ಲ ನಾವು. ಓಕೆ, ಸೆಲ್ಲಿಂಗ್ ವ್ಯಾಲ್ಯೂ ಇಸ್ ಹೌ ಮಚ್? 1000 shares into 90 rupees. ಸೊ ಇಲ್ಲಿ ಕೊಡ್ತಾನೆ ನೋಡ್ರಿ, ಫಸ್ಟ್ ಕೇಸ್ನಾಗ ಏನಂತ? ಕ್ಲೋಸಿಂಗ್ ರೇಟ್ ಈಸ್ ಸೆಲ್ಲಿಂಗ್ ಪ್ರೈಸ್ ₹90 per share ಅಂತ ಕೊಡ್ತಾನೆ. ಅದಕ್ಕೆ ಈ 90 per share ಒಮ್ಮೆ ತಗೊಂಡು ಕ್ಯಾಲ್ಕುಲೇಟ್ ಮಾಡೋಣ. 110 rupees per share ತಗೊಂಡು ಇನ್ನೊಂದ್ಸಲ ಕ್ಯಾಲ್ಕುಲೇಟ್ ಮಾಡೋಣ. 90 share, 1000 rupees multiplied by 90 is equal to 90,000, ರೈಟ್? ಸೊ 90,000 ಬರ್ದ್ವಿ. ಮುಂದೆ ಲೆಸ್ ಇನ್ವೆಸ್ಟೆಡ್ ಅಮೌಂಟ್. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡೀವಿ? ಇನ್ವೆಸ್ಟರ್ಸ್ ಫಂಡ್ ಎಷ್ಟೈತ್ರಿ? 40% ಅಂತ ಕೊಡ್ತಾನೆ ನೋಡ್ರಿ ಇಲ್ಲಿ. ಇನ್ವೆಸ್ಟರ್ಸ್ ಫಂಡ್ ಎಷ್ಟೈತ್ರಿ? 40% ರಿಮೈನಿಂಗ್. ಬ್ರೋಕರ್ಸ್ ಫಂಡ್ ಎಷ್ಟೈತ್ರಿ? 60,000. ಸೊ ನಮ್ಮ ರೊಕ್ಕ 60,000. ಇದನ್ನ ಪೈಲಾರೆ ಬರೀರಿ, ಬ್ರೋಕರ್ಸ್ ಫಂಡ್ ಅರೆ ಫಸ್ಟ್ ಬರೀರಿ. ಯಾವ್ದು ಬರೆದ್ರು ಟೋಟಲ್ ನಾವು ಹಾಕಿದ್ದೆ ಎಷ್ಟ್ರಿ? ಟೋಟಲ್ 1 lakh. ಓಕೆ, 60,000 ಈಸ್ borrowed ಫ್ರಮ್ ದ ಬ್ರೋಕರ್ ಇನ್ ದ ಫಾರ್ಮ್ ಆಫ್ ಲೋನ್. ಓಕೆ, borrowed ಅಮೌಂಟ್, ರೈಟ್? ಸೊ ಟೋಟಲ್ 1 lakh. ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದು 1 lakh, ಸೆಲ್ ಮಾಡಿದ್ದು ಎಷ್ಟಕ್ರಿ? 90,000ಗೆ. ಅದಕ್ಕೆ ನಮ್ಗೇನಾತ್ರಿ? ಲಾಸ್ 10,000 rupees. ಸಿಂಪಲ್ ಕ್ಯಾಲ್ಕುಲೇಷನ್. ಓಕೆ, ವಾಟ್ ಕೈಂಡ್ ಆಫ್ ಲಾಸ್ ಇಟ್ ಈಸ್? ಇದೇನು ಬರೀ ಇಷ್ಟ ಅಲ್ಲ, ನಮ್ಗೆ 10,000 ಅಷ್ಟ ಅಲ್ಲ, 10,000 ಲಾಸ್ ಬರೀ ಇಷ್ಟಕ್ಕೆ ಆಗ್ತದ. ಅಲ್ಲದ ಮತ್ತೊಂದು ಲಾಸ್, ಅಡಿಷನಲ್ ಲಾಸ್ ಏನಪ್ಪಾ ಅಂತಂದ್ರ ಅವ ಬ್ರೋಕರೇಜು ಮತ್ತೆ ಇಂಟ್ರೆಸ್ಟ್ ಚಾರ್ಜ್ 2,000 ರೂಪಾಯಿ ಮತ್ ಕೈಲಿ ಹಾಕ್ಬೇಕಲ್ಲ. ಅದಕ್ಕೆ 10,000 ಪ್ಲಸ್ 2,000 ಟೋಟಲ್ 12,000 ಲಾಸ್ ಆಗುತ್ತೆ. ಓಕೆ, ಇನ್ ಕೇಸ್ ಇಫ್ ದ ಶೇರ್ಸ್ ಆರ್ ಸೋಲ್ಡ್ ಫಾರ್ ₹90 per share. ಓಕೆ, 90 ರೂಪಾಯಿಗೆ ನಾವು ಮಾರಾಟ ಮಾಡಿದ್ವಿ ಅಂದ್ರೆ 12,000 ರೂಪಾಯಿ ಲಾಸ್ ಆಗುತ್ತೆ, ಟೋಟಲ್ ಲಾಸ್. ಬಟ್ ಬರೀ ನಾವು ಬ್ರೋಕರೇಜ್ ನ ಇಗ್ನೋರ್ ಮಾಡಿ ಬರೀ ನಾವು ಸೇಲ್ಸ್ ವ್ಯಾಲ್ಯೂ ಮತ್ತೆ ಪರ್ಚೇಸ್ ವ್ಯಾಲ್ಯೂ, ಇನ್ವೆಸ್ಟೆಡ್ ವ್ಯಾಲ್ಯೂನ ತಗೊಂಡ್ರೆ 10,000 ಲಾಸ್ ಆಗುತ್ತೆ. ಓಕೆ, ಸೇಮ್ ಕೇಸ್ ಈ ಕಡೆ ಬರ್ತೀವಿ. ಏನಂತ ಮಾಡ್ಬೇಕ್ರಿ ಇಲ್ಲಿ ನಾವು? ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ ಅಂತ ನೋಡ್ಬೇಕು ಈಗ. ಓಕೆ, ಸೆಲ್ಲಿಂಗ್ ಪ್ರೈಸ್ ಹೆಂಗ್ ತಗೊಳಿದ್ರಿ? ಸೆಲ್ಲಿಂಗ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 1,000 shares. ಓಕೆ, 1,000 shares ಇಂಟು ಎಷ್ಟು ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದೀವಿ? 110 rupees. ಸೆಕೆಂಡ್ ಸಿನಾರಿಯೋ. ಓಕೆ, ಇಟ್ ಈಸ್ 110 ಈಸ್ ಈಕ್ವಲ್ ಟು ಎಷ್ಟಾಗತ್ರಿ? 1,10,000, ರೈಟ್? ಇಲ್ಲಿ 90,000 ಆಗಿತ್ತು, 90 rupees per share ಇದ್ದಕ್ಕೆ ಇಲ್ಲಿ 1,10,000 ಆಗುತ್ತೆ. ಓಕೆ, ಸೊ ಅದಾದ ಮೇಲೆ ನಾವೇನ್ ಮಾಡ್ತೀವಿ? ಲೆಸ್ ಅಮೌಂಟ್ ಇನ್ವೆಸ್ಟೆಡ್ ಅಂತ ನೋಡ್ಕೋತೀವಿ, ರೈಟ್? ಸೊ ಇಲ್ಲೇ ತಗೊಂಡ್ವಿ. ಐ ವಿಲ್ ರೈಟ್ ಹಿಯರ್ ಓನ್ಲಿ. ಓಕೆ, ಲೆಸ್. ಹೇಳ್ರಿ ನೋಡೋಣ ಮುಂದೆ ಏನಾಗುತ್ತೆ? ಅಮೌಂಟ್, ಇನ್ವೆಸ್ಟೆಡ್ ಅಮೌಂಟ್ ಎಷ್ಟೈತಿ? ಮತ್ತೆ ಸೇಮ್ ಇನ್ವೆಸ್ಟೆಡ್ ಅಮೌಂಟ್ ಇಸ್ ಅಥವಾ ಇನ್ವೆಸ್ಟೆಡ್ ಫಂಡ್ ಇಸ್ ರೂಪೀಸ್. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡೀವಿ? 1 lakh ಮಾಡೀವಿ. 60,000 ಬ್ರೋಕರ್ ರೊಕ್ಕ ತಗೊಂಡ, ನಮ್ಮ 40,000 ರೂಪಾಯಿ ತಗೊಂಡ, ಟೋಟಲ್ 1 lakh. ಓಕೆ, ಸೊ ಇಲ್ಲಿ ನಾ ಡೈರೆಕ್ಟ್ ನಿಮಗೆ ಬರ್ ತೋರಿಸಿ ನೋಡಿತೈತಿ. ಇಲ್ಲಾಂದ್ರೆ ಕೆಳಗೆ ಇಲ್ಲಿ ಹೆಂಗ್ ಸ್ಪ್ಲಿಟ್ ಮಾಡಿದ್ದೈತಲ್ರಿ? ಇನ್ವೆಸ್ಟರ್ಸ್ ಫಂಡ್ 40, ಬ್ರೋಕರ್ಸ್ ಫಂಡ್ 60. ಅಥವಾ ನೀವು ಬ್ರೋಕರ್ಸ್ ಫಂಡ್ ಫಸ್ಟ್ ಬರೀರಿ, ಇನ್ವೆಸ್ಟರ್ಸ್ ಫಂಡ್ ನೆಕ್ಸ್ಟ್ ಬರ್ಕೊಡಿ, ಟೋಟಲ್ ಒಟ್ಟು 1 lakh ಮಾಡ್ರಿ. ಇಲ್ಲಿ ಡೈರೆಕ್ಟ್ಲಿ ಐ ಆಮ್ ಗೋಯಿಂಗ್ ಟು ಟೇಕ್ 1 lakh, ರೈಟ್? ಸೊ ಐ ವಿಲ್ ರೈಟ್ ಹಿಯರ್ 1 lakh. ಸೊ ಇದ್ರಾಗ ಇದನ್ನ ಮೈನಸ್ ಮಾಡಿದ್ರೆ 10,000 ಏನ್ ಬಂತಲ್ಲ ಅದಕ್ಕೆ ಏನಂತೀವಿ ನಾವು? ಲಾಭ. ಓಕೆ, ಸೊ ದಿಸ್ 10,000 ಈಸ್ ನಥಿಂಗ್ ಬಟ್ ಪ್ರಾಫಿಟ್ ಆಫ್ ದ ಮಾರ್ಜಿನ್ ಟ್ರೇಡಿಂಗ್. ಓಕೆ, ಇದಕ್ಕೇನು ಅಲ್ಲಿ ಫಸ್ಟ್ ಸಿನಾರಿಯೋ ಒಳಗೆ ಏನಾಗಿತ್ತು? ಲಾಸ್ ಆಗಿತ್ತು. ಇಲ್ಲೇನಾಗ್ತದೆ? ಪ್ರಾಫಿಟ್ ಆಗ್ತದೆ. ವಾಟ್ ಈಸ್ ದ ಪ್ರಾಫಿಟ್? 10,000 is the profit. What is the loss? 10,000 is the loss. ಇಲ್ಲಿ 90 rupeesಗೆ ಸೆಲ್ ಮಾಡಿರಿ, 100 rupeesಗೆ ನೀವು ಖರೀದಿ ಮಾಡ್ಕೊಂಡ 90 rupeesಗೆ ಸೆಲ್ ಮಾಡಿರಿ. 1,000 shares ಮೇಲೆ 1,000 ರೂಪಾಯಿ ಲಾಸ್ ಆಗೈತಿ, 10,000 rupees ಲಾಸ್ ಆಗೈತಿ. ಇಲ್ಲಿ 10,000 rupees ಪ್ರಾಫಿಟ್ ಆಗತ್ತೆ, ರೈಟ್? ಸೊ ಇನ್ನೂ ಒಂದು ಅಡಿಷನಲ್ ನಾವು ತಗೋಬೇಕು. ಬ್ರೋಕರೇಜ್ ಕಾಸ್ಟ್ ನಾವು ತಗೋತೀವಿ ಅಂದ್ರೆ ಮತ್ತಿಲ್ಲೇ ನಾವು ಏನ್ ಮಾಡ್ತೀವಿ? ಇದ್ರೊಳಗ ಲೆಸ್ ಏನ್ ಮಾಡ್ತೀವ್ರಿ? ಬ್ರೋಕರೇಜ್ ಚಾರ್ಜಸ್ ಅಥವಾ ಟ್ರಾನ್ಸಾಕ್ಷನ್ ಕಾಸ್ಟ್
ಎಲ್ಲಿ ಕೊಟ್ಟಾನವ 2000 rupees ಅಂತ ಕೊಟ್ಟಾನ ನೋಡ್ರಿ. ಅದನ್ನು ನಾವು ಮಾಡಿದ್ರು ಬರ್ತದೆ. ಫರ್ದರ್ ವಿ ಕ್ಯಾನ್ ಎಕ್ಸ್ಟೆಂಡ್ ದ ಪ್ರಾಬ್ಲಮ್. ಏನು ಎಷ್ಟಕ್ಕೆ ನೀವು ಸ್ಟಾಪ್ ಮಾಡಿದ್ರು ಮಾರ್ಕ್ಸ್ ಬೀಳ್ತಾವ. ಬಟ್ 5 marks ಕೊಟ್ಟಾಗ ಬೆಟರ್ ಬ್ರೋಕರೇಜ್ ಚಾರ್ಜನ್ನು ನೀವು ಲೆಸ್ ಮಾಡ್ಕೊಂಡ್ಬಿಡ್ರಿ. ಬ್ರೋಕರೇಜ್ ಚಾರ್ಜರ್ ಏನ್ರಿ, ಬ್ರೋಕರೇಜ್ ಏನ್ರಿ, ಓಕೆ, ಬ್ರೋಕರೇಜ್ ಅಂಡ್ ಇಂಟ್ರೆಸ್ಟ್. ಓಕೆ, ಎಷ್ಟೈತ್ರಿ ಅದು 2000 rupees. ಇದರಲ್ಲಿ 2000 ಹೋದ್ರೆ ಎಷ್ಟಾಗುತ್ತೆ? If you deduct 2000 from this, 2000 minus ಮಾಡಿದ ಕೂಡಲೇ ನಮಗೆ ಬಂದದ್ದು 8000 rupees. So net profit how much here? 8000 rupees. This is called as net profit. Sorry, net profit. ಇಷ್ಟೇ ಸಿಂಪಲ್ ಲಾಜಿಕ್. ಇಲ್ಲಿ ಏನಾಗುತ್ತೆ, ಇಲ್ಲೂ ನಾವು ಮಾಡ್ತೀವ್ರಿ, ಮಾಡ್ರಿ. ನಿಮ್ಗೆ ಯಾರು ಬೇಡ ಅಂದ್ರೆ ಅಡಿಷನಲ್ ಇನ್ನೊಂದು ಬ್ರೋಕರೇಜ್ ಕಾಸ್ಟ್ ಒಂದು ಆಡ್ ಮಾಡ್ಕೋಬೇಕು ಇಲ್ಲಿ. ಬ್ರೋಕರೇಜ್ ಅಂಡ್ ಇಂಟ್ರೆಸ್ಟ್. ಸೇಮ್ rupees 2000. ಅವಾಗ ನಮ್ಗೆ ಏನ್ ಬರ್ತೈತಲ್ಲ, ಇಲ್ಲಿ ನೆಟ್ ಬಂದದ್ದು, ಅದಕ್ಕೆ ಏನಂತ ಹೇಳ್ತೀವ್ರಿ ನಾವು, ದಟ್ ಅಮೌಂಟ್ ಇಟ್ ಸೆಲ್ಫ್ ಈಸ್ ಕಾಲ್ಡ್ ಆಸ್ ಟೋಟಲ್ ಲಾಸ್. ಟೋಟಲ್ ಲಾಸ್ ಎಷ್ಟ್ರಿ? 12,000 rupees. Okay. I hope all of you are following this problem. That's why ಎಲ್ಲ ಸಾಲ್ಡ್ ಅನ್ನ ಎಕ್ಸ್ಪ್ಲೈನ್ ಮಾಡಿದ್ರು ಮೇಡಮ್ ಅಂತ ಬೇಡ ಅಂತ ಇಲ್ಲಿ ಬಿಡಿಸ್ಕೊಳ್ಳಿಕ್ಕೆ ಇಟ್ಕೊಂಡಿದ್ದೆ. ಓಕೆ, ಸೊ ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್. ವೆರಿ ಸಿಂಪಲ್ ಪ್ರಾಬ್ಲಮ್. ಬಂದ್ರೆ ಇಂಥದ್ದೇ ಬರ್ತದೆ. ಪ್ರಾಕ್ಟೀಸ್ ಇಟ್. ಓಕೆ, ಥರ್ಡ್ ಪ್ರಾಬ್ಲಮ್ ಆಯ್ತು. ಲೆಟ್ಸ್ ಗೋ ಟು ದ ಅನದರ್ ಪ್ರಾಬ್ಲಮ್. ನಿಮ್ಗೆ ಹೇಳ್ಬಿಡ್ತೀನಿ. ರೈಟ್, ದಿಸ್ ಇಸ್ ಆಲ್ರೆಡಿ ಡನ್. ಐ ಹೋಪ್ ಮಾಡಿವಿ. ಇದನ್ನ 3 ಪ್ರಾಬ್ಲಮ್ ಮಾಡಿವ್ರಿ. ಒಂದು ಸಿಂಪಲ್ ಈ ರೀತಿ ಕೊಟ್ಟಿರ್ತಾನ. ಓಕೆ, ಇನ್ನೊಂದು ಪ್ರಾಬ್ಲಮ್ ನಾವು ಯಾವ ರೀತಿ ತಗೊಂಡ್ವಿ, ನಿಮ್ಗೆ ಹೇಳ್ತಾರೆ ಏನಂತ, ಯು ವುಡ್ ಲೈಕ್ ಟು ಇನ್ವೆಸ್ಟ್. ನೀವು ಸಪೋಸ್ ಮಿಸ್ಟರ್ ಎಕ್ಸು ಮಿಸ್ಟರ್ ವೈನು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತಾರೆ, ಯಾವುದೋ ಬ್ಯಾಂಕಿಂದು ಅಥವಾ ಯಾವುದೋ ಕಂಪ್ನಿ ಶೇರ್ಸ್ ಅಲ್ಲಿ ಇಷ್ಟು ರೊಕ್ಕ ಮಾಡ್ಬೇಕಾಗಿದೆ. ಮಾರ್ಜಿನ್ ಟ್ರೇಡಿಂಗ್ನಾಗ ಇಷ್ಟು ರೊಕ್ಕ ಬೇಕಾಗೈತಿ. ಅದ್ರೊಳಗ ನಿಮ್ ಕಡೆ ಎಷ್ಟು ಅದಾವ, ಇಷ್ಟೈತಿ. ಉಳ್ದದ್ದು ಯಾರು ಕೊಡ್ತಾರೆ? ಬ್ರೋಕರ್ ಕೊಡ್ತಾನೆ. ಅದು 50%. ನಿಮ್ ಕಡೆ 50% ಐತಿ, ಅಲ್ಲಿ 50% ಕೊಡ್ತಾರೆ. ಬ್ರೋಕರೇಜ್ ಚಾರ್ಜ್ ಎಷ್ಟೈತಿ? ಇಷ್ಟಂತ. ಸೊ ಅವಾಗ ಸಿಂಪಲ್ ಈ ರೀತಿ ಹಾಕೋರಿ. ಓಕೆ, I hope all of you understood and wish you all the very best for margin trading. Very simple problems you have. So with the use of this only, look at the problem, try to understand it. Simple problems, score well. Wish you all the very best. In my next video, I'm coming with the short selling. So adar melu problem adava, adar melu questions nimage exam al barutte.